ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇದು ಕ್ಷಣ ಹೊತ್ತು ಆಣಿ ಮುತ್ತು 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 ಮುತ್ತು. ಏನು ಮುತ್ತ? ಹಾ, ಇದು ತುಂಬ ಫೇಮಸ್ ಬುಕ್. ನಿಮಗೂ ಓದಿ ಹೇಳಲಾ? ಹಾಂ, ಅಯ್ಯೋ ಬೇಡ ಬೇಡ, ನಾ ಮನೆ ಕತ್ತೀನಿ. ರಾಮೋರೆ, ನಿದ್ದೆ ಬರ್ತಿಲ್ವಾ? ಇಲ್ಲ ಇಲ್ಲ, ನಾನು ಆಗಲೇ ಮನೆ ಕಂಡಾಯ್ತು. ಯಾರು? ಯಾರು ಯಾರು? ಅಶೋಕ್ ಅವರೇ, ನೀವಾ? ಅದಕ್ಕೆ ನೀ ಇಷ್ಟೊತ್ತಾಗ ಎಲ್ಲಿ ಹೋಗಿದ್ರಿ? ಎಲ್ಗೂ ಹೋಗ್ಲಿಲ್ಲ ಅದಕ್ಕೆ, ಬರ್ತಿದ್ದೀನಿ. ಇಷ್ಟೊತ್ತಲ್ಲಿ ಒಬ್ಬರೇ ಹೊರಗೆ ಹೋಗೋದು ಒಳ್ಳೇದಲ್ಲ. ನಾನೇನು ಒಬ್ಬನೇ ಅದಕ್ಕೆ, ಜೊತೆಲಿ ನೀವು ಇದ್ದೀರಲ್ಲ. ಸರಿ ನಡೀರಿ, ಊಟ ಮಾಡಿ. ನೋ ನೋ ಅದಕ್ಕೆ, ನಮ್ದು ಊಟ ಆಯಿತು. ನಿಮ್ಮದು? ನಂದು ಆಯಿತು. ಏನು ಮಾಡ್ತಿದ್ರಿ ಅದಕ್ಕೆ? ನಾನು ಓದ್ಕೋತಾ ಇದ್ದೆ. ಓಹ್, ವೆರಿ ಗುಡ್ ಅದಕ್ಕೆ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್. ಸರಿ, ಒಳಗೆ ನಡೀರಿ. ಸರಿ ಅದಕ್ಕೆ. ಏ ಹುಷಾರು. ಪರವಾಗಿಲ್ಲ ಅದಕ್ಕೆ, ನೆಲ ಸ್ವಲ್ಪ ಅಂಕಿದೆ ಅಷ್ಟೇ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅಶೋಕ್ ಅವರೇ, ನೀವು ಹೋಗಿ ಕೂತ್ಕೊಳ್ಳಿ, ನಾನೇ ಊಟ ಬಡಿಸ್ತೀನಿ. ಪರವಾಗಿಲ್ಲ ಅದಕ್ಕೆ. ಹೋಗಿ ಅನ್ನಲ್ಲ, ಹೋಗಿ ಕೂತ್ಕೊಳ್ಳಿ. ಸರಿ.
ತಗೊಳ್ಳಿ. ತಗೊಳ್ಳಿ, ಊಟ ಮಾಡಿ. ಅಶೋಕ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ಈ ರೀತಿ ಕುಡ್ಕೊಂಡು ಮನೆಗೆ ಲೇಟಾಗಿ ಬರೋದು ನಿಮಗೆ ಸರಿ ಅನಿಸುತ್ತಾ? ಮತ್ತು ಯಾಕೆ ಗೊತ್ತಿದ್ದು ಹೀಗೆ ಮಾಡ್ತಿದ್ದೀರಾ? ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ವಾ ನಮಗೆ ಗೊತ್ತಾಗೋದು. ನನ್ನ ಪ್ರಾಬ್ಲಮ್ ಏನು ಅಂತ ಕೇಳೋಕ್ಕೆ ಮನೇಲಿ ಯಾರೂ ಇಲ್ವಲ್ಲ ಅದಕ್ಕೆ. ಅಪ್ಪನ ಹತ್ರ ಹೇಳೋಕ್ಕೆ ನನಗೆ ಭಯ. ಅಣ್ಣನ ಹತ್ರ ನಾನು ಅಷ್ಟೊಂದು ಕ್ಲೋಸ್ ಆಗಿಲ್ಲ. ಹಿಂಗೆ ನಂದಿ ನನ್ನ ಮಾತಿಗೆ ಕ್ಯಾರೆ ಏನಲ್ಲ. ನನಗೆ ದಿನ ಈಗ ಕುತ್ಕೊಂಡ್ಬರ್ಬೇಕಂತ ಆಸೆ ಇಲ್ಲ ಅದಕ್ಕೆ. ಆದರೆ ಟೆನ್ಷನ್, ಈ ಲೈಫೇ ಬೇಡ ಅನ್ಸ್ಬಿಟ್ಟಿದೆ ಅದಕ್ಕೆ. ಹೊರಗಡೆ ಹೋದರೆ ಜನ ನಾನು ಏನೂ ಮಾಡಲ್ಲ ಅಂತ ಆಡ್ಕೋತಾರೆ. ಮನೆಗೆ ಬಂದರೆ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಗೊತ್ತಾಗಲ್ಲ. ಇನ್ನು ನಂದಿ ನನ್ನ ಮಾತನ್ನು ಕ್ಯಾರೆ ಮಾಡಲ್ಲ. ಅದಕ್ಕೆ ಇದನ್ನೆಲ್ಲ ಮರೆಯೋದಕ್ಕೆ ಕುಡ್ಕೊಬರ್ತೀನಿ ಅದಕ್ಕೆ. ನಿಮಗೆ ಏನು ಮಾಡಬೇಕು ಅಂತ ಆಸೆ ಇದೆ? ನಂದೇ ಓನ್ ಬಿಸ್ನೆಸ್ ಮಾಡಬೇಕಂತ ಆಸೆ ಅದಕ್ಕೆ. ಆ ರೀತಿ ನಿಮ್ಮದೇ ಬಿಸ್ನೆಸ್ ಶುರುವಾದರೆ ನೀವು ಕುಡಿಯೋದು ಬಿಡ್ತೀರಾ? ಹಾಗಾಗಬೇಕಲ್ಲ ಅದಕ್ಕೆ. ಆದರೆ ಬಿಡ್ತೀರಾ? ನಂದೇ ಓನ್ ಬಿಸ್ನೆಸ್ ಶುರು ಆದರೆ ನಾನು ಅದನ್ನು ನೋಡ್ಕೊಂಡಿರ್ತೀನಿ ಅದಕ್ಕೆ. ನಿಮಗೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ? ನನಗೆ ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕದಕ್ಕೆ. ಅದರಲ್ಲಿ 1000 ಜನ ಕೆಲಸಕ್ಕಿರಬೇಕು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮೊದಲಿಗೆ ದೊಡ್ಡ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಚಿಕ್ಕದಾಗಿ ಶುರು ಮಾಡಿದ್ರೆ ಆದರೆ ಪಾಸಿಟಿವ್ ನೆಗೆಟಿವ್ಸ್ ತಿಳ್ಕೊಂಡು ದೊಡ್ಡ ಬಿಸ್ನೆಸ್ ಶುರು ಮಾಡ್ಬೋದಲ್ವಾ? ಮೊದಲು ನೀವೇನು ಮಾಡಬೇಕು ಅಂತಿದ್ದೀರಾ ಅಂತ ನಿರ್ಧಾರ ಮಾಡಿ. ನಾನು ಅದ್ರ ಬಗ್ಗೆ ಮಾವನ ಹತ್ರ ಮಾತಾಡ್ತೀನಿ. ಏನು ನೀವಾ? ನಿಜವಾಗ್ಲೂ ಅದಕ್ಕೆ ಅಪ್ಪನ ಹತ್ರ ಮಾತಾಡ್ತೀರಾ ಅದಕ್ಕೆ? ನಾನು ಮಾತಾಡ್ತೀನಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅದಕ್ಕೆ, ತುಂಬ ಥ್ಯಾಂಕ್ಸ್ ಅದಕ್ಕೆ. ಇದುವರೆಗೂ ಯಾರು ನನ್ನ ಹತ್ರ ಈ ಥರ ಹೇಳಿರಲಿಲ್ಲ ಅದಕ್ಕೆ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಅಶೋಕ್, ಥ್ಯಾಂಕ್ಸ್ ಎಲ್ಲ ಏನೂ ಬೇಡ. ಮೊದಲು ನೀವು ಊಟ ಮಾಡಿ ಹೋಗಿ ಮಲ್ಕೊಳ್ಳಿ. ಸರಿ ಅದಕ್ಕೆ, ಇವತ್ತು ನೆಮ್ಮದಿ ಊಟ ಮಾಡಿ ಮಲಗ್ತೀನಿ ಅದಕ್ಕೆ. ಈ ಮನೆಯಲ್ಲಿ ನನ್ನ ಮಾತು ಕೇಳೋರು ಒಬ್ರು ಇದ್ದಾರೆ, ನನ್ನ ಅತ್ತಿಗೆ ಇದ್ದಾರೆ. ಥ್ಯಾಂಕ್ಸ್ ಅದಕ್ಕೆ. ಊಟ ಮಾಡಿ. ಹಾಂ.
ರಾಮೋರೆ, ಯಾಕೆ ನಿದ್ದೆ ಬರಲಿಲ್ವಾ? ಅದು ನೀರು ಕುಡಿಯಮ್ಮ ಅಂತ ಹೋಯ್ತಾ ಇದ್ದೆ. ನೀವು ಇಲ್ಲಿ ಕುಂತ್ಕೊಂಡಿದ್ದೀರಾ? ಓದ್ತಾ ಇದ್ದೀರಾ? ಹಾಂ, ಓದಿ ಓದಿ. ಕನ್ನಂಬಡಿ ಕಟ್ಟೆ ಕಟ್ಟಿದ್ರಲ್ಲ ವಿಶ್ವೇಶ್ವರಯ್ಯ ಅವರು ಬೀದಿ ದೀಪದಲ್ಲಿ ಓದಿ ದೊಡ್ಡ ಮನಸ್ಸರಾದರು. ನೀವು ಬೆಳದಿಂಗ್ಳಲ್ಲಿ ಓದ್ತಾ ಇದ್ದೀರಾ? ಚೆನ್ನಾಗಿತ್ತು. ಮತ್ತು ನಿಮಗೆ ಡಿಸ್ಟರ್ಬ್ ಆಗುತ್ತೇನೋ ಅಂತ ನಾನು ಇಲ್ಲಿ ಬಂದು ಕೂತ್ಕೊಂಡೆ. ಬನ್ನಿ. ಕೂತ್ಕೊಳ್ಳಿ. ಇನ್ನು ಏಟೈತೆ? ಇನ್ನೊಂದು 4 ಪುಟ ಇದೆ. ಮುಗಿಸ್ಬಿಡಿ. ನೀವು? ನಾನು ಇಲ್ಲೇ ಕುಂತ್ಕೊಂಡು ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಹಾಂ, ಅಂದರೆ ಇಲ್ಲೇ ಕುಂತ್ಕೊಂಡು ನಾಳೆ ತೋಟಕ್ಕೆ ಏನೇನು ಬೇಕು ಅಂತೆಲ್ಲ ಮನಸ್ಸಲ್ಲೇ ಲೆಕ್ಕ ಹಾಕತ್ತಾ ಇರ್ತೀನಿ. ಹ್ಞೂ, ಓದಿ. ಮಂಜುಂಗೆ ಅದು ಕೊಡಬೇಕು, ಮಂಜುಂಗೆ ಇದು ಕೊಡಬೇಕು. ಅವ್ನಿಗೆ ಅದೇ ಹೇಳಿದ್ದೆ, ಅವನು ಯಾಕೆ ತಂದಿಲ್ಲ? ಅಯ್ಯೋ, ಇದು ಹೇಳೋದು ಮರ್ತ್ಬಿಟ್ಟಿದ್ದೀನಲ್ಲ. ಅದು ಇದು 2 ಒಟ್ಟಿಗೆ ತರಿಸ್ಬೇಕು. ಅದು ಇದು ಇಲ್ಲ ಅಂದರೆ ಕೆಲಸ ಹಾಕಿಲ್ಲ. ಬೆಳೆದಿಂಗ್ಳು ಚೆನ್ನಾಗೈತಲ್ವಾ? ಹಾಂ, ಇವತ್ತು ಹುಣ್ಣಿಮೆ ಅಲ್ವಾ? ಓಹ್, ನಾನು ಮರ್ತೇ ಬಿಟ್ಟಿದ್ದೀನಿ ನೋಡಿ. ನೀವು ನೀರು ಕುಡಿ ಅಲ್ವಾ? ಅದು ಆವಾಗ ದಾವರ ಆಯ್ತಾಯ್ತು, ಇವಾಗ ಹೊಂಟಾಯ್ತು. ನನಗೋಸ್ಕರ ನಿದ್ದೆಗೆಟ್ಟು ಬಂದು ಕೂತಿದಾರಲ್ಲ, ಏನು ಹೇಳೋದು ಇವ್ರಿಗೆ? ಪುಸ್ತಕ ಹಿಡ್ಕೊಂಡು ಓದೋವಾಗ ಮೇಡಮ್ ಏಟ್ ಚಂದ ಕಾಣ್ತಾರಲ್ವಾ, ಹಂಗೆ ನೋಡ್ಕೊಂಡೇ ಕುಂತ್ಕೊಬಿಡುಮ ಅನ್ನಿಸ್ತೈತೆ. ಸರ್ಕಾರದಿಂದ ಭರವಸೆ, ಮುಷ್ಕರ ಅಂತ್ಯ, ಬಿಕ್ಕಟ್ಟು ನಿವಾರಣೆ. ನದಿಗಳ ರಕ್ಷಿಸದಿದ್ದರೆ ಮನುಕುಲಕ್ಕೆ ಅಪಾಯ. ಪುನರುಜ್ಜೀವನಕ್ಕೆ ರಾಷ್ಟ್ರೀಯ ಜಲ ನೀತಿ ಅತ್ಯಗತ್ಯ. ಖಂಡಿತ ಅಗತ್ಯ. ನಾನು ಈ ಪೇಪರ್ ಓದಿ ಮುಗಿಸಿದ ಮೇಲೆ ಇಲ್ಲೇ ಇಟ್ಟಿರ್ತೀನಿ, ನೀನು ಓದು. ಹ್ಞೂ ಮಾವ, ಓದಬೇಕು. ಮದುವೆ ಆದಾಗಿಂದ ಪೇಪರ್ ಓದೋದು ಕಮ್ಮಿ ಆಗೋಗಿದೆ. ನಮ್ಮ ಸುತ್ತಮುತ್ತ ಏನು ನಡೆಯುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಆಮೇಲೆ ನೀನು ಓದಿದ್ದನ್ನು ನನ್ನ ರಾಮಂಗೂ ಹೇಳು. ಸರಿ ಮಾವ. ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ. ಅದು
ಅಶೋಕ್ ಅವ್ರ ಬಗ್ಗೆ. ಅವನ ಬಗ್ಗೆನಾ? ಏನು? ಅವರು ಎಷ್ಟು ದಿನ ಅಂತ ಹೀಗೆ ಸುಮ್ಮನೆ ಇರ್ತಾರೆ ಮಾವ? ಸುಮ್ಮನೆ ಇರುವಂತ ಯಾರು ಹೇಳಿದ್ದವನಿಗೆ? ನಾನು ರಾಜಕೀಯ ಕಾರ್ಯಕ್ರಮದಲ್ಲೂ ಸರಿಯಾಗಿ ಓಡಾಡಲ್ಲ. ಆ ಶುಗರ್ ಫ್ಯಾಕ್ಟ್ರಿ ಬೋರ್ಡ್ ಮೆಂಬರ್ ಆಗಿರೋ ಅಂತ ಹೇಳಿದೆ, ಅದನ್ನು ಮಾಡಲಿಲ್ಲ. ಇನ್ನೇನು ಮಾಡೋದು ಅವನಿಗೆ? ಮಾವ, ಅವ್ರಿಗೆ ಸ್ವತಂತ್ರವಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇದೆ. ಅವ್ರಿಗೇನು ಇಷ್ಟನೋ ಅದನ್ನು ಮಾಡೋಕ್ಕೆ ಬಿಟ್ಟರೆ ಸ್ವಲ್ಪ ಜವಾಬ್ದಾರಿಯಿಂದ ಮಾಡ್ಬೋದಲ್ವಾ? ಸಾಧವ, ತಲೆ ನೋಯ್ತೈತೆ, ಹುಸಿ ಶುಂಠಿ ಟೀ ಮಾಡಿಕೊಡು. ನೋಡಮ್ಮ, ನೀನೇ ನೋಡ, ಬೆಳಗ್ಗೆ ಹೇಳ್ತಿದ್ದಾಗೆ ತಲೆನೋವು ಅಂತಿದ್ದಾನೆ. ಬೆಳಗ್ಗೆ ಬೇಗ ಹೇಳಲ್ಲ, ರಾತ್ರಿ ಸರಿಯಾದ ಟೈಮಿಗೆ ಮನೆಗೆ ಬರಲ್ಲ. ಇಂಥವ್ರು ನಂಬ್ಕೊಂಡು ಹೆಂಗೆ ಬಿಸ್ನೆಸ್ಗೆ ದುಡ್ಡು ಹಾಕ್ಬೇಕು? ನೀನೇ ಹೇಳು. ಅಪ್ಪಯ್ಯ, ಅಪ್ಪಯ್ಯ, ಬಿಸ್ನೆಸ್ ನಾನು ಮಾಡ್ತೀನಿ ಅಪ್ಪಯ್ಯ. ಏನು ಮಾಡ್ತೀಯ? ಹಾಂ, ಏನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಅದು ಯಾವ್ದನ ಬಿಸ್ನೆಸ್ಸು? ಏನ? ಇನ್ನ ಯೋಚನೆ ಮಾಡ್ಬೇಕಪ್ಪಯ್ಯ. ಬಾರೆ ವಾ, ಹಿಂಗಿರ್ಬೇಕು ಕಲ್ಲ. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಹತ್ರ ಶಿಫಾರಸ್ ಮಾಡೋಕೆ ಹೇಳಿದ್ಯಾ? ಹೋಗ, ಸಾರದಕ್ಕ ಶುಂಠಿ ಟೀ ಮಾಡ್ಕೊಡ್ತಾಳೆ, ಕುಡ್ದು ಊರು ಸುತ್ತ ಹೋಗು. ಇವನಿಗೆ ಜವಾಬ್ದಾರಿ ಅನ್ನೋದು ಇಲ್ವೇ ಇಲ್ಲ ಕಣಮ್ಮ. ಇಲ್ಲ ಮಾವ, ಅವ್ರಿಗೆ ಸಹಾಯ ಮಾಡಿದ್ರೆ ಖಂಡಿತ ಏನಾದ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೀನೇ ನೋಡಿದಿಲ್ಲ, ಒಂದು ಚೂರು ಸ್ಪಷ್ಟತೆ ಅನ್ನೋದೇ ಇಲ್ಲ. ಹೇಗೆ ನಂಬ್ತೀಯ? ನಾನು ನಿಮ್ಮ ಮಾತನ್ನ ಒಪ್ತೀನಿ. ಒಂದೇ ಸಮ ದೊಡ್ಡ ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ ಮಾವ. ಮೊದಲು ಚಿಕ್ಕದಾಗೇನಾದರೂ ಶುರು ಮಾಡಲಿ, ಅದನ್ನ ನೋಡಿ ನಿರ್ಧಾರ ಮಾಡ್ಬೋದಲ್ವಾ? ಅವ್ರನ್ನ ಹೀಗೆ ಬಿಟ್ಟರೆ ಅವರು ಮುಂದೆ ಇಂಟ್ರೆಸ್ಟ್ ಕಳ್ಕೊತಾರೆ ಅನ್ನೋ ಭಯ. ಇಷ್ಟ ಇದ್ದಾಗಲೇ ಶುರು ಮಾಡೋದು ಒಳ್ಳೇದಲ್ವಾ ಮಾವ? ನೋಡ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೂ ರೆಡಿಯಾಗಿಲ್ವಾ ನೀವು? ಗರಡಿಗೆ ಹೋಗೋದು ಎಷ್ಟೊತ್ತಿಗೆ? ಅದು ಬೆಳಗ್ಗೆ ಎದ್ದೇಳು ದೋಸೆ ತಡ ಆಗೋಯ್ತು, ಅದಕ್ಕೆ. ರಾತ್ರಿ ಬಂದು ನನ್ನ ಜೊತೆ ಕುತ್ಕೋಬೇಕಾಗಿತ್ತಾ? ಬೇಗ ಮಲಗಿದ್ರೆ ಬೇಗ ಹೇಳ್ಬೋದಿತ್ತು ತಾನೆ? ಪರವಾಗಿಲ್ಲ ಬಿಡಿ. ಪರವಾಗಿಲ್ವಾ? ಮಾವ ಈಗ ತಾನೇ ಅಶೋಕ್ ಅವ್ರಿಗೆ ಬೈತಾಯಿದ್ರು. ನೀವು ಹೀಗೆ ದಿನ ಲೇಟಾಗಿ ಹೇಳ್ತಾ ಇದ್ರೆ ನನಗೆ ಬೈತಾರಷ್ಟೆ. ನೀವೇ ಚಿಂತೆ ಮಾಡ್ಕೋಬೇಡಿ, ನಾನು ನಿಮ್ಮನ್ನ ಬೈಯಂಗೆ ಮಾಡೋಕ್ಕಿಲ್ಲ. ರಾಮೋರೆ, ನಿಮ್ಗೆ ಹೇಳೋದು ಮರ್ತೆ. ಏನು? ಅಶೋಕ್ ಅವ್ರಿಗೆ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಅಂತೆ. ಹ್ಞೂ, ಅದನ್ನ ಸ್ಯಾನಕ್ಕಿಂತ ಅವನೇ ಹೇಳೋನೆ. ಆದರೂ ಯಾಕೆ ಯಾರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ? ನಿಮಗೆ ಗೊತ್ತಲ್ವಾ ಅವನ ಬಗ್ಗೆ? ಅದಕ್ಕೆ ಅಂತ ನಾವೇನೋ ಮಾಡ್ತಾ ಇದ್ರೆ ಆಗುತ್ತಾ ರಾಮೋರೆ? ನಾನು ಈ ವಿಷಯವಾಗಿ ಮಾವನ ಹತ್ರ ಮಾತಾಡಿದ್ದೀನಿ. ಏನು, ಸೀದಾ ಅಪ್ಪ ಇಂಥವಲ್ಲೇ ಮಾತಾಡ್ಬಿಟ್ರಾ? ಏನಂದ್ರು? ನೋಡೋಣ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಒಪ್ಪಿಸ್ತೀನಿ. ವಾ, ಸೂಪರು. ಅಶೋಕ ಹಿಂಗೇನಾರ ಮಾಡಿ ಉದ್ಧಾರ ಆಗ್ಬಿಟ್ರೆ ನಂಗಂತೂ ಸ್ಯಾನೆ ಖುಷಿ ಆಯ್ತೈತೆ. ಅವನ್ನ ಸಂದಾಗ ನೋಡ್ಕೊತೀನಿ ಅಂತ ಅವಂಗೆ ಮಾತು ಕೊಟ್ಟಿದ್ದೆ, ಅದು ನಿಮ್ಮಿಂದ ನೆರವೇರ್ತೈತೆ. ಅಯ್ಯೋ, ಹಾಗೇನೂ ಇಲ್ಲ, ನಾನು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ.